ಟೈಮ್ ಮ್ಯಾನೇಜ್ಮೆಂಟ್ ಅಂದರೆ ಒಂದು ಮಿನಿಮಮ್ ಸಮಯದಲ್ಲಿ ಮ್ಯಾಕ್ಸಿಮಮ್ ಒಂದು ಔಟ್ಪುಟ್ಟನ್ನು ಪಡೆಯುವಂಥದ್ದನ್ನು ನಾವು ಟೈಮ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ತೇವೆ. ಆದರೆ ಹೆಚ್ಚಿನ ಜನರಿಗೆ ನಮಗೆಲ್ಲರಿಗೂ ಒಂದು ಗೊಂದಲ ಏನಂದರೆ ಯಾವ ಕೆಲಸವನ್ನು ಮಾಡಬೇಕು, ಯಾವ ಕೆಲಸವನ್ನು ಮಾಡಬಾರ್ದು ಅನ್ನೋ ಒಂದು ನಿರ್ಧಾರದಲ್ಲೇ ನಮ್ಮ ಜೀವನದ ಹಲವಾರು ಘಟ್ಟಗಳು ನಾವು ಕಳೆದು ಹೋಗ್ತೀವಿ. ಆದರೆ ಫಸ್ಟ್ ಆಫ್ ಆಲ್ ಇಲ್ಲಿ ನಾನು ಒಂದು 3 ಫಿಲ್ಟರ್ ಸಿಸ್ಟಮ್ ಫಾರ್ ದ ಲೈಫ್ ಅನ್ನೋದನ್ನು ನಾನು ಇಂಟ್ರೊಡ್ಯೂಸ್ ಮಾಡಲಿಕ್ಕೆ ಇಷ್ಟಪಡ್ತೀನಿ. ಇದರಲ್ಲಿ ಮೊದಲನೇದಾಗಿ ನಾವು ತಿಳ್ಕೊಳ್ಬೇಕಾಗಿರೋದು 3 ಫಿಲ್ಟ್ರಲ್ಲಿ ಫಸ್ಟ್ ಒನ್ ಸೆಲ್ಫ್ ಅಂತೇಳಿ, ಅಂದರೆ ನನ್ನ ಒಂದು ಸ್ವಂತ ಅಭಿವೃದ್ಧಿಗೆ ಅಥವಾ ಸೆಲ್ಫ್ ಡೆವಲಪ್ಮೆಂಟ್ ಅಂತ ಹೇಳ್ತೀವಿ, ಅದಕ್ಕೆ ಪೂರಕವಾದಂತಹ ವಿಚಾರಗಳು. ಇಲ್ಲಿ ಹೇಗೆ ಅಂದರೆ ನಾವು ಯಾವುದೇ ಒಂದು ಕೆಲಸವನ್ನು ಪ್ರಾರಂಭ ಮಾಡಬೇಕಾದ್ರೆ ಆ ಕೆಲಸವನ್ನು ನಾನು ಮಾಡೋದರಿಂದ ನನ್ನ ಸೆಲ್ಫ್ ಡೆವಲಪ್ಮೆಂಟ್ ಅಂದರೆ ಪರ್ಸನಾಲಿಟಿ ಡೆವಲಪ್ಮೆಂಟಿಗೆ ಅದು ಸಹಕಾರಿ ಆಗೋದಿದ್ದರೆ ಆ ಕೆಲಸವನ್ನು ನಾವು ಖಂಡಿತ ಮಾಡಬೇಕು. ಹಾಗಾಗಿ ಇಲ್ಲಿ ನಾವು 3 ಫಿಲ್ಟರ್ಗಳನ್ನು ನೋಡ್ಬೋದು. 3 ಟಾಸ್ಕ್ ಇದು. ಒಂದು ಸೆಲ್ಫು, ಒಂದು ಸೊಸೈಟಿ, ಒಂದು ನೇಷನ್. ಇದನ್ನು 3 ಫಿಲ್ಟರಾಗಿ ನಾನು ವಿಚಾರ ವಿನಿಮಯವನ್ನು ತೆಗೆದುಕೊಂಡಿದ್ದೇನೆ. ಫಸ್ಟ್ ಆಫ್ ಆಲ್ ನನ್ನ ಪ್ರಾಥಮಿಕವಾದಂಥ ಕೆಲಸದಲ್ಲಿ ಸೆಲ್ಫ್ ಡೆವಲಪ್ಮೆಂಟಿಗೆ ಆ ಒಂದು ಕೆಲಸ ಪೂರಕವಾಗೋದಿದ್ದರೆ ಅದನ್ನು ಖಂಡಿತ ಮಾಡೋಣ. ಮಾಡುವ ವಿಧಾನ ಹೇಗೆ ಅಂದರೆ ಕಂಟಿನ್ಯೂಸ್ ಆಗಿ ನಾವು ಲರ್ನಿಂಗಲ್ಲಿರಬೇಕು. ಆಮೇಲೆ ಕಂಟಿನ್ಯೂಸ್ ಆಗಿ ನಾವು ಕೆಲಸವನ್ನು ಮಾಡ್ತಾ ಹೋಗಬೇಕು, ಮತ್ತೆ ಕಲಿಯುವಂಥದ್ದು, ಮತ್ತು ಆ ಒಂದು ಕೆಲಸವನ್ನು ಮಾಡುವಂಥದ್ದು. ಇವಾಗ ನಾವಿಲ್ಲಿ ನೋಡ್ಬೋದು, ಮೊದಲು ಹೇಗಿತ್ತು ಇವಾಗ ಒಂದು ಬದಲಾವಣೆಯನ್ನು ನಾವು ನೋಡಲಿಕ್ಕೆ ಸಾಧ್ಯ ಆಗಿದೆ, ಅಂದರೆ ಬೆಳವಣಿಗೆಯನ್ನು ನಾವು ಪಡೀಲಿಕ್ಕೆ ಸಾಧ್ಯ ಆಗಿದೆ. ಇನ್ನು ಎಷ್ಟೋ ವಿಷಯಗಳು ನಮ್ಮ ಸ್ವಂತಕ್ಕೆ ನಮಗೆ ಅನುಕೂಲ ಆಗದೇ ಇರ್ಬೋದು, ಆದರೆ ಸೊಸೈಟಿಯನ್ನು ತೆಗೆದುಕೊಂಡಾಗ, ಸಮಾಜವನ್ನು ತೆಗೆದುಕೊಂಡಾಗ ಅಲ್ಲಿ ಹಲವಾರು ವಿಚಾರಗಳು ಅವರಿಗೆ ನಾವು ಒಂದು ಕಾಣಿಕೆಯನ್ನು ಕೊಡಲಿಕ್ಕೆ ಸಾಧ್ಯ ಆಗುತ್ತೆ. ಅಂಥ ಕೆಲಸಗಳನ್ನು ನಾವು ಖಂಡಿತವಾಗಿ ಮಾಡ್ಬೋದು. ಹಾಗಾಗಿ ಸಮಾಜದ ಸೇವೆ ಅಂದರೆ ನಾವು ಸ್ವಚ್ಛತೆ ಇರ್ಬೋದು, ಅಥವಾ ಎಲ್ಲಾದರೂ ಒಂದು ನೀರಿನ ಪೋಲು ಆಗ್ತಾ ಇರುವಂಥದ್ದು ಇರ್ಬೋದು, ಅಥವಾ ಈ ರೀತಿ ಸಮಾಜದಲ್ಲಿ ಆಗುವಂಥ ಆಗು ಹೋಗುಗಳ ಜೊತೆ ನಾವು ಸ್ಪಂದಿಸೋದನ್ನು ನಾವು ಆ ವಿಚಾರಗಳನ್ನು ನಾವು ಖಂಡಿತವಾಗಿ ನಾವು ಮಾಡ್ಬೋದು. ಅದರಿಂದ ಫಸ್ಟ್ ಫಿಲ್ಟ್ರು ನಮಗೆ ವರ್ಕ್ ಆಗೋದಿದ್ರು, ಅಂದರೆ ಸೆಲ್ಫಿಗೆ ಅದರಿಂದ ಏನು ಪ್ರಯೋಜನ ಅಥವಾ ಡೆವಲಪ್ಮೆಂಟಿಗೆ ಏನು ಪ್ರಯೋಜನ ಇಲ್ಲದಿದ್ದರೂ ಕೂಡ ಸಮಾಜದ ದೃಷ್ಟಿಯಲ್ಲಿ ಅದನ್ನು ಮಾಡಬೇಕು. ಅಲ್ಲಿ ಕೂಡ ನಾವು ನಾಲೆಜನ್ನು ಪಡಿಬೇಕು. ಹಾಗೆ ಪಡಿತಾ ಕೆಲಸವನ್ನು ಮಾಡ್ತಾ ಹೋಗಬೇಕು, ಮತ್ತು ನಾಲೆಜನ್ನು ಪಡೆಯುವಂಥದ್ದು. ನಾವು ಈ ರೀತಿ ಮಾಡಿದಾಗ ಸಮಾಜ ಕೂಡ ಒಂದು ಒಳ್ಳೆಯ ರೀತಿಯ ಶುಭ್ರತೆಯನ್ನು ಪಡೀಲಿಕ್ಕೆ ಸಾಧ್ಯ ಆಗುತ್ತೆ. ಇನ್ನು ಕೆಲವು ವಿಚಾರಗಳು ನನ್ನ ಸ್ವಂತ ವಿಷಯಕ್ಕೆ ಅನುಕೂಲ ಇಲ್ಲದೆ ಇರ್ಬೋದು, ಅಥವಾ ಸಮಾಜದ ದೃಷ್ಟಿಯಲ್ಲೂ ಅನುಕೂಲತೆ ಇಲ್ಲದೇ ಇರ್ಬೋದು. ಆದರೆ ನಮ್ಮ ದೇಶದ ಒಂದು ವಿಷಯಕ್ಕೆ ಬಂದಾಗ ಅದು ಆ ದೇಶದ ಒಂದು ಭದ್ರತೆಗೆ ಇರ್ಬೋದು, ಅಥವಾ ಬೆಳವಣಿಗೆಗೆ ಇರ್ಬೋದು, ವಿಕಾಸಕ್ಕೆ ಇರ್ಬೋದು, ಪೂರಕವಾದಂಥ ವಿಚಾರಗಳಿದ್ದರೆ ಅದನ್ನು ಖಂಡಿತ ನಾವು ಮಾಡಬೇಕಾಗತ್ತೆ. ಆ ನಿಟ್ಟಿನಲ್ಲೂ ಕೂಡ ನಾವು ಈ ವಿಚಾರಗಳನ್ನು ತಿಳಿತಾ ಹೋಗಬೇಕು, ಅದಕ್ಕೆ ಪೂರಕವಾದಂಥ ಕೆಲಸಗಳನ್ನು ಮಾಡ್ತಾ ಹೋಗಬೇಕು. ಆವಾಗ ಒಂದು ಹಂತದಲ್ಲಿ ನಾವು ನಮ್ಮ ಸೆಲ್ಫ್ ಇರ್ಬೋದು, ಸೊಸೈಟಿ ಇರ್ಬೋದು, ನೇಷನ್ ಇರ್ಬೋದು, ಇದರ ಎಲ್ಲ ಸಮಗ್ರ ಬೆಳವಣಿಗೆಗೆ ನಾವು ಪೂರಕ ಆಗ್ತೀವಿ. ಆ ರೀತಿಯಲ್ಲಿ ನಾವು ಯಾವುದೇ ಒಂದು ಕೆಲಸಗಳನ್ನು ಪ್ರಾರಂಭ ಮಾಡಲಿಕ್ಕೆ ಮೊದಲು ಕುಳಿತು ಈ 3 ಫಿಲ್ಟ್ರಲ್ಲಿ ಆ ಒಂದು ಕೆಲಸಕ್ಕೆ ನಾವು ಏನು ಹಿಡಿತಾ ಇದ್ದೀವೋ ಅದು ಪಾಸ್ ಆಗೋದಿದ್ದರೆ, ಅಥವಾ ಅದು ಅದರಲ್ಲಿ ತೇರ್ಗಡೆಯನ್ನು ಹೊಂದೋದಿದ್ದರೆ ಖಂಡಿತ ಮಾಡ್ಬೋದು. ಈ 3 ಫಿಲ್ಟ್ರಿಗೆ ಯಾವುದು ಪೂರಕವಾಗಿದ್ದಿಲ್ವೋ ಅಂಥ ವಿಚಾರಗಳನ್ನು ನಾವು ಜೀವನದಿಂದ ಆದಷ್ಟು ಕಡಿಮೆ ಮಾಡಿದರೆ ನಮಗೆ ಒಳ್ಳೆಯ ಸಮಯಗಳು ನಮಗೆ ಪೂರಕವಾಗಿ ಸಿಗುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ.